ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಭಾರತ ಸರ್ಕಾರ 18+ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಂಥ ಸುಮಾರು 25ಕ್ಕಿಂತ ಹೆಚ್ಚು OTT ಪ್ಲ್ಯಾಟ್ಫಾರ್ಮ್ಗಳನ್ನು ಬ್ಯಾನ್ ಮಾಡಿ ಬಿಸಾಕ್ಬಿಟ್ಟಿದೆ. ಅದರಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದು ಆಲ್ಟ್ ಮತ್ತು ಉಲ್ಲು ಅಂತ. ಈ ಆಲ್ಟ್ ಅಂತೂ ಜಿಯೋ ಫೈಬರ್ ಜೊತೆಗೆ ಫ್ರೀಯಾಗಿ ಸಿಗ್ತಾ ಇತ್ತು. ಪಕ್ಕಾ ನಿಮ್ಮಲ್ಲಿ ಕೆಲವು ಜನ ಈ ಪ್ಲ್ಯಾಟ್ಫಾರ್ಮ್ಗಳನ್ನು ಮಿಸ್ ಮಾಡ್ಕೋತಾ ಇರ್ತೀರ ಆಲ್ರೆಡಿ. ಆಯಿತಾ, ಕಾಮೆಂಟ್ ಮಾಡಿ ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ಒಂದು ರೀತಿ ಒಳ್ಳೆಯದಾಯಿತು. ಇತ್ತೀಚಿನ ಮಕ್ಕಳು ಅಂತೂ ತುಂಬ ಹಾಳಾಗ್ತಾ ಇದ್ದಾರೆ ಇದರಿಂದ. ಇದಿಲ್ಲ ಅಂದರೆ ಇನ್ನೊಂದು ದಾರಿ ಹುಡ್ಕೋತಾರೆ ಅಲ್ವಾ, ಬಿಟ್ಟಾಕಿ. ಗೌರ್ಮೆಂಟ್ನವರಂತೂ ಅವ್ರ ಕೈಲಿ ಏನು ಬ್ಯಾನ್ ಮಾಡೋಕ್ಕಾಗತ್ತೆ ಅದನ್ನು ಮಾಡವ್ರೆ. ಅದು ಬಿಟ್ಟು ಹೊರಗಡೆ ರೂಟ್ ಇಟ್ಕೊಳ್ಳೋಲ್ವಾ ಜನ? ಕತೆ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದಂತೂ ವಿಚಿತ್ರವಾಗಿರುವಂಥ ಸ್ಟೋರಿ. ಯಾವ ಮೂವಿಗೂ ಸಹ ಕಡಿಮೆ ಇಲ್ಲ. ಜಪಾನ್ನಲ್ಲಿ ಒಬ್ಬ ವ್ಯಕ್ತಿ, ಅವನು ಹುಟ್ಟಿದ್ದು 1953ನೇ ಇಸ್ವಿಯಲ್ಲಿ. ಬಡ ಕುಟುಂಬದಲ್ಲಿ ಹುಡ್ತಾನೆ, ಬಡವನಾಗೇ ಬೆಳಿತಾನೆ, ಬಡವನಾಗೇ ಉಳ್ಕೋತಾನೆ. ಅವನು ಹುಟ್ಟಿ 60 ವರ್ಷ ಆದಮೇಲೆ ಅವನಿಗೆ ಗೊತ್ತಾಗತ್ತೆ ಆ್ಯಕ್ಚುಲಿ ಅವನು ಅವ್ರ ಅಪ್ಪ ಅಮ್ಮಂಗೆ ಹುಟ್ಟೇ ಇಲ್ಲ ಅಂತ. ಇದರ ರೂಟನ್ನು ಅವನು ಹುಡ್ಕೊಂಡು ಹೋದಾಗ ಗೊತ್ತಾಗತ್ತೆ ಅವನು ಹುಟ್ಟಿದಂಥ ಹಾಸ್ಪಿಟಲ್ನಲ್ಲಿ ನರ್ಸು ಈ ವ್ಯಕ್ತಿಯನ್ನು ಮಗುವಾಗಿದ್ದಾಗ ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋದಾಗ ಮಗುವನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವನು ಹುಟ್ಟಿರೋದು ಒಂದು ಶ್ರೀಮಂತ ಕುಟುಂಬಕ್ಕೆ. ಆದರೆ ಆ ನರ್ಸು ಮಿಸ್ಸಾಗಿ ಎಕ್ಸ್ಚೇಂಜ್ ಮಾಡಿ ಬಡ ಕುಟುಂಬದ ಏನು ಫ್ಯಾಮಿಲಿ ಅಪ್ಪ ಅಮ್ಮ ಇರ್ತಾರೆ ಆ ಒಂದು ಫ್ಯಾಮಿಲಿಗೆ ಕೊಟ್ಬಿಟ್ಟಿರ್ತಾರೆ ಮಗುನ. ಇವನಿಗದು DNA ಟೆಸ್ಟ್ನ ಮುಖಾಂತರ 60 ವರ್ಷ ಆದಮೇಲೆ ಗೊತ್ತಾಗತ್ತೆ. ಯಪ್ಪ ದೇವರೇ, ಒಂದು ಮೂವಿ ನೋಡ್ದಂಗಿದೆ ಗುರು. ಆಮೇಲೆ ಇವನು ಏನೋ ಹಾಸ್ಪಿಟ್ಲ್ ಮೇಲೆ ಕೇಸ್ ಹಾಕವನೆ. ಹತ್ರ ಒಂದು 2 ಕೋಟಿನೋ 3 ಕೋಟಿನೋ ಏನೋ ಕಾಂಪನ್ಸೇಷನ್ ಬಂದಿದೆ ಅವನಿಗೆ. ಬಟ್ ಸ್ಟಿಲ್ 60 ವರ್ಷ ಬಡವನಾಗಿ ಉಳ್ಕೊಂಡಲ್ಲ, ಅದು ಯಾರೋ ಒಂದು ನರ್ಸು ಆ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ. ಕ್ರೇಜಿ ಗುರು. ನೀವೆಲ್ಲರೂ ಅನ್ಕೋತಾ ಇರ್ತೀರಾ, ಛೇ ನನ್ನ ಲೈಫಲ್ಲೂ ಈ ಥರನೇ ಆಗ್ಬಿಟ್ಟಿದ್ರೆ ನಿಜವಾಗ್ಲೂ ಹೋಗ್ಬಿಟ್ಟು ಈಗೆಲ್ಲ DNA ಟೆಸ್ಟ್ ಮಾಡಿಸ್ಕೊಳ್ಳಿ ಆಯಿತಾ. ಯಾರಿಗೆ ಗೊತ್ತು, ಎಲ್ಲ ಬಡ ಕುಟುಂಬದಲ್ಲಿ ಹುಟ್ಟಿರ್ತೀವಿ, ಮಿಡಲ್ ಕ್ಲಾಸು. ಯಾರಿಗೆ ಗೊತ್ತು, ಮೋಸ್ಟ್ಲಿ ಅಂಬಾನಿ, ನಾವು ಹುಟ್ಟಿರೋ ಹಾಸ್ಪಿಟಲ್ ಅಂಬಾನಿ ಯಾರು ಹುಟ್ಟಿದಾರೆ ಏನೋ. ಈ ಥರ ಎಲ್ಲ ಯೋಚನೆ ಬರೋಕ್ಕೆ ಶುರು ಆಗುತ್ತಲ್ಲ, ಎಲ್ರಿಗೂ ಬರುತ್ತೆ. ನಿಮಗೂ ಬರ್ತಿರೋದು ಪಕ್ಕ 100%. ಕ್ರೇಜಿ ಇವರು ಯಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಅವ್ರದ್ದು ಗೂಗಲ್ ಫೋಟೋಸ್ಗೆ ಒಂದು ಹೊಸ ಫೀಚರ್ ತೊಗೊಂಬರ್ತಾ ಇದ್ದಾರೆ. ಕ್ರೇಜಿ ಫೀಚರು. ನಿಮ್ಮ ಫೋಟೋನ ಇದು ವಿಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ. ಲಿಟ್ರಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡುತ್ತೆ ಅಂದರೆ, ಈಗ ಸದ್ಯಕ್ಕೆ ಫ್ರೀಯಾಗಿ ಕೊಟ್ಟಿದ್ದಾರೆ ಆಯಿತಾ. ಮೋಸ್ಟ್ಲಿ ಕೆಲವೊಂದು ಲಿಮಿಟ್ಸ್ ಇರುತ್ತೆ. ನಿಮ್ಮ ಫೋಟೋನ ಒಂದು 6 ಸೆಕೆಂಡ್ ವಿಡಿಯೋ ಕನ್ವರ್ಟ್ ಮಾಡುತ್ತೆ. ಕ್ರೇಜಿ. ಅದು AI ಮುಖಾಂತರ ಜನ್ರೇಟ್ ಮಾಡುತ್ತೆ ಆಯಿತಾ. ಸೊ ಆದಷ್ಟು ಬೇಗ ಈ ಒಂದು ಫೀಚರ್ ಬರುತ್ತೆ. ಮೋಸ್ಟ್ಲಿ ಪಿಕ್ಸೆಲ್ ಡಿವೈಸ್ಗಳಿಗೆ ಆಲ್ರೆಡಿ ಬಂದಿರ್ಬೋದೇನೋ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫೋನಿಗೆ ಬಂದಿರ್ಬೋದು. ಸದ್ಯಕ್ಕೆ ಮೋಸ್ಟ್ಲಿ ಕೆಲವೊಂದು ಲಿಮಿಟ್ಸ್ ಇರುತ್ತೆ. ನೀವು ಎಷ್ಟು ಬೇಕಷ್ಟು ವೀಡಿಯೋಸ್ ಜನ್ರೇಟ್ ಮಾಡೋದು ಕಷ್ಟ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪೇಪಾಲ್ನವರು NPCI ಜೊತೆ ಕೊಲಾಬ್ರೇಟ್ ಆಗಿ ಅವ್ರ ಪ್ಲ್ಯಾಟ್ಫಾರ್ಮ್ಗೆ UPIನ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟಿಂದ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಎಲ್ಲದನ್ನೂ ಕೂಡ ನಾವು UPI ಮುಖಾಂತರ ಮಾಡ್ಬೋದು. ಯಾವುದೇ ಕಾರ್ಡ್ನ ಅವಶ್ಯಕತೆ ಇರೋದಿಲ್ಲ. ಕ್ರೇಜಿ ವಿಷಯ. ಆದಷ್ಟು ಬೇಗ ಬಂದರೆ ಬೆಂಕಿ ಇರುತ್ತೆ ಆಯಿತಾ. ಏನಕ್ಕೆ ಅಂದರೆ ಯೂಶ್ವಲಿ ಎಲ್ಲ ಇಂಟರ್ನ್ಯಾಷನಲ್ ವೆಬ್ಸೈಟ್ಗಳಲ್ಲೆಲ್ಲ ಪೇಪಾಲ್ ಇದ್ದೇ ಇರುತ್ತೆ. ನಾವು ಕಾರ್ಡ್ ಮುಖಾಂತರನೇ ಪೇಮೆಂಟನ್ನು ಮಾಡಬೇಕಾಗಿರ್ತಿತ್ತು. ಸೊ UPI ಬಂತು ಅಂದರೆ ಕ್ರೇಜಿ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚೈನಾ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಹಾಕಿದ್ದಾರೆ ಆಯಿತಾ. ಸೊ ಅವ್ರದ್ದು ಕೆಲವೊಂದು ಚಿಪ್ಗಳನ್ನು, ಅವ್ರದ್ದು ಕೆಲವೊಂದು ಟೆಕ್ನಾಲಜಿಯನ್ನು ಚೈನಾಗೆ ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ. ಬಟ್ ಏನೋ ಸ್ಮಗಲ್ ಮಾಡಿದಾರಂತೆ. ಸುಮಾರು $1 ಬಿಲಿಯನ್ ಬೆಲೆ ಬಾಳುವಂಥ NVIDIA AI ಚಿಪ್ಪನ್ನು ಚೈನಾಗೇನೋ ಸ್ಮಗಲ್ ಮಾಡಿದಾರಂತೆ. ಸೊ ಸಿಗಾಕೊಂಡು ಅಂತ ಅಂದರೆ ಅದನ್ನು ರೂಟ್ ಹುಡುಕ್ಬಿಟ್ಟು ಬ್ಯಾನ್ ಮಾಡಿ ಬಿಸಾಕ್ತಾರೆ. ಅಮೆರಿಕಾದಲ್ಲಿ ಟ್ರಂಪ್ ಬಂದಮೇಲಂತೂ ಹೆವಿ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಚೈನಾ ತುಂಬ ಬೇಗ ಬೆಳೀತಾ ಇರೋದ್ರಿಂದ ಅಮೆರಿಕಕ್ಕೆ ತಡ್ಕೊಳಕ್ಕಾಗ್ತಿಲ್ಲ. ಇಂಡಿಯಾ ಬೆಳೀತಾ ಇರೋದನ್ನು ಕೂಡ ಚೈನಾ ಅಮೆರಿಕಕ್ಕೆ ತಡ್ಕೊಳಕ್ಕಾಗ್ತಿಲ್ಲ ಆಯಿತಾ. ಈ ಟ್ರಂಪ್ ಅಂತೂ ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತಾನೆ, ಈ ದೊಡ್ಡ IT ಕಂಪ್ನಿಗಳು, ಈಗ ಅಮೆಝಾನು, ಗೂಗಲ್ಲು, ಮೈಕ್ರೋಸಾಫ್ಟ್ ಇವರಿಗೆಲ್ಲ ಡೈರೆಕ್ಟಾಗಿ ಹೇಳ್ತಾನೆ, ಇಂಡಿಯನ್ಸನ್ನು ಕೆಲಸಕ್ಕೆ ತಗೊಂಬೇಡಿ, ನಾವು ಅಮೆರಿಕದವ್ರನ್ನ ತಗೊಳ್ಳಿ, ಇಂಡಿಯನ್ಸ್ ಯಾಕೆ ತಗೋತೀರಾ ಅಂತ ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತಾನೆ ಆಯಿತಾ. ಯಾವಾಗ ಅವನು ನೆಗೆದು ಬಿದ್ದು ಹೋಗ್ತಾನೋ ಗೊತ್ತಿಲ್ಲ, ಅಂದರೆ ಕೆಳಗಿಳಿತಾನೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕೇರಳ ಹೈಕೋರ್ಟು ಒಂದು ಜಡ್ಜ್ಮೆಂಟ್ ಅನ್ಬೇಕಾ, ಇದಕ್ಕೆ ಒಂದು ಆರ್ಡರ್ ಅನ್ಬೇಕಾ ತೊಗೊಂಬಂದಿದ್ದಾರೆ. ಏನಪ್ಪ ಅಂದರೆ
ಜಡ್ಜ್ಗಳು ಏನು ಇರ್ತಾರೆ ಅವರು ChatGPT ಮತ್ತು ಜೆಮಿನಾಯ್ ಕೋಪೈಲಟ್ ರೀತಿ ಪ್ಲ್ಯಾಟ್ಫಾರ್ಮ್ಗಳನ್ನು ಜಡ್ಜ್ಮೆಂಟನ್ನು ಬರೆಯೋದಕ್ಕೆ ಯೂಸ್ ಮಾಡೋಂಗಿಲ್ಲ ಅಂತ. ಕೆಲವೊಂದು ಆಥರೈಸ್ಡ್ ಏನು AI ಪ್ಲ್ಯಾಟ್ಫಾರ್ಮ್ಗಳಿದಾವಂತೆ, ಅವನ್ನ ಬೇಕಾದ್ರೆ ಯೂಸ್ ಮಾಡ್ಬೋದಂತೆ. ಜಡ್ಜ್ಮೆಂಟ್ ಕೊಡೋದಕ್ಕೆ ಯೂಸ್ ಮಾಡಬಾರ್ದು, ಏನೋ ಬೇರೆ ಪರ್ಪಸ್ಗಳಿಗೆ ಆ ಜಡ್ಜ್ಗಳು ಯೂಸ್ ಮಾಡ್ಬೋದಂತೆ ಆಯಿತು. ನಂಗೆ ಅನ್ನಿಸ್ತಂಗೆ ಇತ್ತೀಚೆಗೆಲ್ಲ ಲಾಯರ್ಸ್ಗಳು ಕೂಡ ChatGPTಯನ್ನು ಯೂಸ್ ಮಾಡ್ತಾರೆ, AI ಯೂಸ್ ಮಾಡಿಕೊಂಡು ಡ್ರಾಫ್ಟಿಂಗ್ ಎಲ್ಲ ಮಾಡ್ತಾರೆ. ತುಂಬ ಈಸಿ ಆಗಿಬಿಟ್ಟಿದೆ ಈಗ. ಸೊ ಜಡ್ಜ್ಗಳು ಕೂಡ ಅದನ್ನೇ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಸೊ ಅದನ್ನು ಪ್ರಾಯಿಬಿಟ್ ಮಾಡಿದ್ದಾರೆ ಆಯಿತಾ. ಸೊ ಒಟ್ಟಿಗೆ ಎಲ್ಲದು ನೀವು ಥರ್ಡ್ ಪಾರ್ಟಿ AI ಟೂಲ್ಸನ್ನು, ಈಗ ChatGPT ಥರ್ಡ್ ಪಾರ್ಟಿ ಪ್ಲ್ಯಾಟ್ಫಾರ್ಮ್ಗಳು ಅದನ್ನು ಯೂಸ್ ಮಾಡಿಬಿಡಿ. ಕೆಲವೊಂದು ಆಥರೈಸ್ಡ್ ಟೂಲ್ ಕೊಡ್ತೀವಿ, ಅವನ್ನ ವೈಟ್ ಲಿಸ್ಟ್ ಮಾಡ್ತಾರೆ. ಸೊ ಅವನ್ನ ಬೇಕಾದರೆ ಯೂಸ್ ಮಾಡ್ಬೋದಂತೆ. ಏನಂದರೆ ಫುಲ್ ಎನೇಬಲ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಈ ಜುಡಿಷಿಯಲ್ ಸಿಸ್ಟಮ್ ಸ್ವಲ್ಪ ಬೇಗ ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು. AIನ ಇಂಟಿಗ್ರೇಟ್ ಮಾಡಿಕೊಂಡು ತುಂಬ ಬೇಗ ಜಡ್ಜ್ಮೆಂಟನ್ನು ಕೊಡೋ ರೀತಿ ಮಾಡ್ಬೋದು. ಅವ್ರು ಟೆಕ್ನಾಲಜಿಯನ್ನು ತಗೊಂಬಂದರೆ ಏನು ಕಷ್ಟ ಅಲ್ಲ, ಫ್ಯೂಚರ್ನಲ್ಲಿ ಆಗುತ್ತೆ ಹಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಮೆಟಾ ಫೇಸ್ಬುಕ್ನವರು ಒಂದು ಹೊಸ ಟೆಕ್ನಾಲಜಿಯನ್ನು ತಗೊಂಬಂದಿದ್ದಾರೆ ಆಯಿತಾ. ಇದೇನಪ್ಪ ಅಂದರೆ ನಮ್ಮ ಕೈನ ಮುಖಾಂತರ, ಕೈಗೊಂದು ವಾಚ್ ರೀತಿ ಒಂದು ಡಿವೈಸ್ ಹಾಕೋಬೇಕು. ಇದನ್ನು ಹಾಕ್ಕೊಂಡು ನೀವು ಕೈ ಸನ್ನೆಯ ಮುಖಾಂತರ ನಾವು ಒಂದು ಡಿವೈಸ್ನ, ಯಾವುದೇ ಡಿವೈಸ್ನ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು. ಜಸ್ಟ್ ನೀವು ಬರೆಯೋ ಥರ ಮಾಡಿದ್ರೆ ಸಾಕು. ಬರೆಯೋ ಥರ ನಾವು ಹೆಂಗೆ ಬರಿತೀವಿ ಅದನ್ನು, ಏನು ನಮ್ಮದು ಹ್ಯಾಂಡಿನ ಸಿಗ್ನಲ್ ಇರುತ್ತೆ ಗೊತ್ತಾ, ಹ್ಯಾಂಡಿನ ನರ್ವ್ಗಳ ಸಿಗ್ನಲ್ ಇರುತ್ತಲ್ವ, ಸೊ ಅದನ್ನು ಸೆನ್ಸ್ ಮಾಡಿ ಅದು ಟೈಪ್ ಮಾಡುತ್ತೆ. ನೀವು ನೀವು ಹಿಂಗೆ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಬರೀತಾರೆ ಏನೋ ಬರಿತೀರ ಅಂದ್ಕೊಳ್ಳಿ, ಅದನ್ನು ಸೆನ್ಸ್ ಮಾಡಿಕೊಂಡು ಅಲ್ಲಿ ಟೈಪ್ ಮಾಡುತ್ತೆ ಅದು. ಕ್ರೇಜಿ, ಈ ಥರ ಏನೇನೋ ಟೆಕ್ನಾಲಜಿ ಬರ್ತಾಯಿದೆ, ಸೂಪರ್ ಮಾತ್ರ. ಆಗ್ಮೆಂಟೆಡ್ ರಿಯಾಲಿಟಿಗೆ ಇದು ನಂಗೆ ಅನ್ನಿಸ್ತಂಗೆ ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರ್ನಲ್ಲಿ. AR VR ಟೆಕ್ನಾಲಜಿಗೆ ಇವೆಲ್ಲ ಬೇಕೇ ಬೇಕು, ರಿಯಲಿಸ್ಟಿಕ್ ಆಗಿ ನಮಗೆ ಫೀಲ್ ಆಗಬೇಕು ಅಂದರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು ಒಂದು ಹೊಸ ರೀತಿಯ ಆಪಲ್ ಕೇರ್ ಪ್ಲಸ್ ಪ್ಲ್ಯಾನ್ನ ತೊಗೊಂಬರ್ತಾ ಇದ್ದಾರೆ. ಇದಕ್ಕೆ ಆಪಲ್ ಕೇರ್ 1 ಅಂತ ಹೆಸರಿಟ್ಟಿದ್ದಾರೆ ಆಯಿತಾ. ಇದು ಮಲ್ಟಿಪಲ್ ಡಿವೈಸ್ಗಳಿಗೆ ಇರುವಂಥ ಪ್ಲ್ಯಾನು. ನೀವು ನಾರ್ಮಲಿ ಆಪಲ್ ಕೇರ್ ಪ್ಲಸ್ ತೊಗೊಂಡ್ರೆ ಇಂಡಿವಿಜುವಲ್ ಪ್ಲ್ಯಾನ್ ತೊಗೊಬೇಕು, ಲ್ಯಾಪ್ಟಾಪ್ಗೊಂದು, ಐಫೋನ್ಗೊಂದು. ಸೊ ಈ ಆಪಲ್ ಕೇರ್ 1ನಲ್ಲಿ ಮಲ್ಟಿಪಲ್ ಡಿವೈಸ್ಗಳಿಗೆ ನೀವು ಈ ಆಪಲ್ ಕೇರ್ ಪ್ಲಸ್ಸನ್ನು ಪರ್ಚೇಸ್ ಮಾಡ್ಬೋದು. ತಿಂಗಳ ಪ್ಲ್ಯಾನು $20 ಅಂತೆ, ಅಂದರೆ ಅಪ್ರಾಕ್ಸಿಮೇಟ್ಲಿ $1600 ಆಗುತ್ತೆ. ನಂಗೆ ಅನ್ನಿಸ್ತಂಗೆ ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ನಾಟ್ ಬ್ಯಾಡ್, ಅಂಥ ಕೆಟ್ಟ ಪ್ಲ್ಯಾನು ಏನಲ್ಲ. ನಾವು ಐಫೋನ್ 16 Pro Maxಗೆ ಕೇರ್ ಪ್ಲಸ್ ತಗೊಳ್ಳೋದಕ್ಕೆ ಹೋದರೆ 2 ವರ್ಷಕ್ಕೆ $18,000 ಆಗುತ್ತೆ. 1 ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು 12-13 ಸಾವಿರ ಆಗ್ಬೋದಾ ಅಂತ, 13-14 ಸಾವಿರ ಆಗುತ್ತೆ. ಅದಕ್ಕೆ ಕಂಪೇರ್ ಮಾಡೋದಕ್ಕೆ ಹೋದರೆ ನಮಗೆ ಎಲ್ಲ ಡಿವೈಸ್ಗಳಿಗೂ $1600 ರೇಂಜಲ್ಲಿ ಸಿಕ್ಬಿಡುತ್ತಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನೋಡಬೇಕು, ಜಾಸ್ತಿ ಡಿವೈಸ್ಗಳಿದ್ರೆ, ಮಲ್ಟಿಪಲ್ ಹೆವಿ ಡಿವೈಸ್ಗಳು ನಿಮ್ಮ ಹತ್ರ ಇದ್ದರೆ ನಂಗೆ ಅನ್ನಿಸ್ತಂಗೆ ಇದು ಹೆಲ್ಪ್ ಆಗ್ಬೋದು. ಅದಕ್ಕೂ ಏನಾದರೂ ಲಿಮಿಟ್ ಇಡ್ತಾರ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ಲ್ಯಾನ್ ಒಂದು ಲೆವೆಲಿಗೆ ಚೆನ್ನಾಗೇ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ನ CEO ಆಗಿರುವಂಥ ಸುಂದರ್ ಪಿಚೈ, ಇವರು CEO ಆಗಿ ಸುಮಾರು 10 ವರ್ಷ ಆಗಿದೆ. ಇದೀಗ ಬಿಲಿಯನೇರ್ ಆಗಿದ್ದಾರೆ ಆಯಿತಾ. ಅವರ ನೆಟ್ವರ್ತ್ ಇದೀಗ $1.2 ಬಿಲಿಯನ್, ಅಪ್ರಾಕ್ಸಿಮೇಟ್ಲಿ 10,000 ಕೋಟಿ. ಓ ಮೈ ಗಾಡ್, 10,000 ಕೋಟಿ. ಈಗ ನೀವೆಲ್ಲರೂ ಅನ್ಕೋತಾ ಇರ್ತೀರ, ಇವರು ಕೂಡ ಇವರ ಮಗನ ನಮ್ಮ ಹಾಸ್ಪಿಟ್ಲಲ್ಲಿ ಏನಾದ್ರು ಕ್ರೇಜಿ. ಇನ್ನು ಕೊನೆಯ ಟೆಕ್ ನ್ಯೂಸ್, OnePlusನವರು OnePlus Pad ಲೈಟ್ ಅಂತ ಒಂದು ಹೊಸ ಟ್ಯಾಬ್ಲೆಟನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಕೇವಲ 12,000-13,000 ರೇಂಜಲ್ಲಿ ಲಾಂಚ್ ಆಗುವಂಥ ಟ್ಯಾಬ್ಲೆಟ್ಟು. ಸೊ 11 ಇಂಚಿನ 90 ಹರ್ಟ್ಸ್ನ LCD ಡಿಸ್ಪ್ಲೇ ಇರುವಂಥ ಟ್ಯಾಬು. ಇಲಿಯೋ G100 ಪ್ರೋಸರ್, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ 4G ಪ್ರೋಸರ್ ಇದು. 5 MP ಕ್ಯಾಮ್ರಾ, 9340 mAh ಕೆಪಾಸಿಟಿ ಬ್ಯಾಟ್ರಿ, 15 ವ್ಯಾಟ್ನ ಚಾರ್ಜರ್ ಬಾಕ್ಸ್ ಒಳಗೆ ಕೊಡ್ತಾರಂತೆ. ಇದರಲ್ಲಿ ವೈಫೈ ವೇರಿಯಂಟ್ ನೀವೇನಾದ್ರು ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ ವರ್ತ್ ಅನ್ನಿಸ್ಬೋದು. ಮೋಸ್ಟ್ಲಿ ವೈಫೈ ವೇರಿಯಂಟೇ 12-13 ಸಾವಿರ ಆಗ್ಬೋದು. ಸಿಮ್ ಇರೋದು ತೊಗೊಂಡು ಉಪಯೋಗ ಆಗಲ್ಲ, ಏನಕ್ಕೆ 4G ಸಿಮ್ ಆಪ್ಷನ್ ಕೊಟ್ಟಿದ್ದಾರೆ. ನೋಡೋಣ ಹೆಂಗಿರುತ್ತೆ, ಅನ್ಬಾಕ್ಸ್ ಮಾಡ್ತೀನಿ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.